ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಉಪ್ಪಿನಲ್ಲಿ ಹಾಕಿಟ್ಟಂತಹ ತೊಳೆಯಿಂದ ಯಾವ ಥರ ಉಂಡ್ಲುಕ ಅಥವಾ ಉಂಡ್ಲಕಾಳನ್ನು ಮಾಡೋದು ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ತುಂಬ ಚೆನ್ನಾಗಿ ಗರಿಗರಿಯಾಗಿ ಬಂದಿರುತ್ತೆ. ಕೆಲವೊಂದೆಲ್ಲ ಸೀಕ್ರೆಟ್ಸನ್ನು ಇಲ್ಲಿ ಕೊಟ್ಟಿರ್ತೀನಿ, ಅವೆಲ್ಲವನ್ನು ನೋಡ್ತಾ ಬರೋಣ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಉಂಡ್ಲಕಾಳು ಅಥವಾ ಉಂಡ್ಲಕವನ್ನು ಮಾಡೋದಕ್ಕೆ ನಮಗೆ ಉಪ್ಪಿನಲ್ಲಿ ಹಾಕಿಟ್ಟಂತಹ ಹಲಸಿನಕಾಯಿ ತೊಳೆಗಳು ಬೇಕಾಗುತ್ತೆ. ನಾನಿಲ್ಲಿ 24 ಗಂಟೆಗಳ ಮೊದಲೇ ಅಂದರೆ ಒಂದು ದಿವಸ ಕಂಪ್ಲೀಟಾಗಿ ನಾವಿದನ್ನು ನೀರಲ್ಲಿ ನೆನೆ ಹಾಕ್ಕೊಳ್ಬೇಕು. ಈಗ ಬೆಳಗ್ಗಿನ ದಿವಸ ನೀವು ಇದನ್ನು ಉಪ್ಪಿನ ತೊಳೆಯನ್ನು ಉಪ್ಪಿನಿಂದ ತೆಗೆದು ಇಟ್ಟರೆ ಆ ದಿವಸ ರಾತ್ರಿ ಅದನ್ನು ನೀರನ್ನು ಚೇಂಜ್ ಮಾಡಿ ತಿರ್ಗಾ ಹೊಸ ನೀರನ್ನು ಹಾಕಿ ಮಾರನೇ ದಿವಸಕ್ಕೆ ನಾವು ನೆನೆಯೋದಕ್ಕೆ ಬಿಡಬೇಕು. ಆವಾಗ ಉಪ್ಪೆಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು 24 ಗಂಟೆ ನೆನೆಸಿರುವಂತಹ ಈ ಉಪ್ಪಿನ ತೊಳೆಯಿಂದ ನಾನೀಗ ನೋಡಿ ನೀರನ್ನು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಹಿಂಡಿ ತೆಗೆದು ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ಈ ಉಪ್ಪಿನ ತೊಳೆ ಆದಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ಉಂಡ್ಲುಕ ಕೂಡ. ಇವತ್ತಿಲ್ಲಿ ತುಂಬ ಸಾಫ್ಟಾಗಿ ನಾನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗಾಗಲೇ ನೋಡಿ ಉಪ್ಪಿನ ತೊಳೆಯಿಂದ ನೀರನ್ನೆಲ್ಲ ತೆಗೆದಿದ್ದೀನಿ. ಇನ್ನಿದನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕು. ನಾವೀಗ ಗ್ರೈಂಡರಲ್ಲಿ ಹಾಕಿ ರುಬ್ಬೋದಕ್ಕೆ ಸುಲಭವಾಗುವ ಥರ ಚೆನ್ನಾಗಿ ಇದನ್ನು ಹೆಚ್ಕೊಂಡಷ್ಟು ಒಳ್ಳೆಯದು. ಸಣ್ಣದಾಗಿ ಎಷ್ಟು ಸಣ್ಣದಾಗಿ ಆಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಬೋದು. ಅಥವಾ ನೀವು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಒಮ್ಮೆ ಇದನ್ನು ಗ್ರೈಂಡ್ ಮಾಡಿಕೊಳ್ಳಬಹುದು. ಬಟ್ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ಮಿಕ್ಸಿ ಜಾರಲ್ಲಿ ಕೂಡ ಇದು ಸಣ್ಣ ಆಗೋದಿಲ್ಲ. ಆಗತ್ತೆ ಅಂತಂದರೆ ಮಾಡ್ಕೊಳ್ಬೋದು. ಬಟ್ ನೀರಿನ ಅಂಶ ಸ್ವಲ್ಪನೂ ಇದರಲ್ಲಿ ಈಗ ಹಾಕ್ಕೊಳ್ಬಾರ್ದು. ಇನ್ನು ಉಪ್ಪು ಇದರಲ್ಲಿ ಇತ್ತು ಅಂತ ಅಂದರೆ ನೀವು ಎಕ್ಸ್ಟ್ರಾ ಮೇಲಿಂದ ಹಾಕುವಂತಹ ಅವಶ್ಯಕತೆ ಇಲ್ಲ. ಇನ್ನೀಗ ಇಲ್ಲಿ ಇದಕ್ಕೆ ಒಣ ಕೊಬ್ಬರಿಯನ್ನು ತಗೊಂಡಿದ್ದೀನಿ. ಅರ್ಧ ಹೋಳಾಗುವಷ್ಟು ನಾನಿಲ್ಲಿ ತಗೊಂಡಿರುವಂಥದ್ದು. ಅದನ್ನು ತುರಿದು ಬಿಟ್ಟು ಹಾಕ್ಕೊಳ್ಬೇಕು. ನೀವು ಹಸಿಕಾಯಿಯ ಬದಲಿಗೆ ಒಣ ಕೊಬ್ಬರಿಯನ್ನು ಒಂದು ಸಲ ಹಾಕಿ ನೋಡಿ ಉಂಡ್ಲುಕ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಒಣ ಕೊಬ್ಬರಿಯ ಹೊರಗಿನ ಬ್ರೌನ್ ಪೋರ್ಷನ್ ಏನಿದೆ ನೋಡಿ ಅದನ್ನು ಸಹ ತೆಗಿಬೇಕು. ಇನ್ನು ಬ್ರೌನ್ ಪೋರ್ಷನ್ ಆ ಥರ ತೆಗೆದಾದ ನಂತರ ತುರ್ಕೊಂಡು ಇಟ್ಟ ಮೇಲೆ ಈಗ ಗ್ರೈಂಡರಿಗೆ ಸಣ್ಣದಾಗಿ ಹೆಚ್ಚಿರುವಂತಹ ಹಲಸಿನಕಾಯಿ ತೊಳೆಗಳನ್ನು ಹಾಕಿ ಆದ ನಂತರ ತುರಿದಿರುವಂತಹ ಕೊಬ್ಬರಿಯನ್ನು ಸಹ ಹಾಕ್ಕೊಂಡಿದ್ದೀನಿ. ನೀವು ಗ್ರೈಂಡರ್ ಒಂದೊಂದು ಸಲ ಜಾಮ್ ಆಗುತ್ತೆ, ಅದನ್ನು ನೋಡಿಕೊಂಡು ನೋಡಿ ಈ ಥರ ಬಿಡಿಸ್ಕೊಂಡು ಫ್ರೀ ಮಾಡ್ಕೊಳ್ಬೇಕು. ಆವಾಗ ಚೆನ್ನಾಗಿ ಇದು ರುಬ್ಕೊಳ್ಳೋದಕ್ಕೂ ಸುಲಭ ಆಗುತ್ತೆ. ಇನ್ನು ಈಗಾಗಲೇ ಈ ಉಪ್ಪಿನ ತೊಳೆಯಲ್ಲಿ ಉಪ್ಪು ಒಂದು ಸ್ವಲ್ಪ ಇತ್ತು, ಹಾಗಾಗಿ ನಾನು ಹಾಕೋದಕ್ಕೆ ಅಂತ ಹೋಗಿಲ್ಲ ಮೇಲಿಂದ. ನೀವು ಉಪ್ಪು ತುಂಬ ಬಿಡಿಸಿದ್ರಿ ಅಂತ ಆದರೆ ಮೇಲಿಂದ ಹಾಕ್ಕೊಳ್ಬೇಕಾಗತ್ತೆ. ನುಣ್ಣಗಂದರೆ ಎಷ್ಟು ಫೈನಾಗಿ ರುಬ್ಬೋದಕ್ಕಾಗುತ್ತೋ ಅಷ್ಟು ಫೈನಾಗಿ ರುಬ್ಕೊಳ್ಳಿ. ನಾನಿಲ್ಲಿ ಬರೀ ಹಾಕಿರುವಂಥದ್ದು ಉಪ್ಪಿನ ಸೊಳೆ ಮತ್ತು ಕಾಯಿಯನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣವನ್ನು ನಾವು ರುಬ್ಬುವಾಗಲೇ ಹಾಕ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಕೊನೆಯಲ್ಲಿ ಇದನ್ನು ಹಾಕ್ಕೊಳ್ಳಿ. ಇನ್ನು ತೆಗಿತೀವಲ್ಲ ಹಿಟ್ಟನ್ನು, ಆವಾಗ ಹಾಕ್ಕೊಂಡ್ರೆ ಆಯಿತು. ಇನ್ನೀಗ ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡಿದ್ದೀನಿ. ಒಂದು 1/4 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ಹಾಕದೇ ಇದ್ದರೆ ರುಬ್ಬೋದಕ್ಕೆ ತುಂಬ ಕಷ್ಟ ಆಗೋಗುತ್ತೆ. ನಾನು ಸಹ ಹಾಗೆ ನೋಡಿ ನೀರನ್ನು ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗಾಗಲೇ ಸಾಕು, ಚೆನ್ನಾಗಿ ರುಬ್ಕೊಂಡಿದ್ದಾಗಿದೆ. ಇನ್ನು ಇದನ್ನು ತೆಕ್ಕೊಳ್ಳೋಣ. ಈ ಉಂಡ್ಲುಕ ಗಟ್ಟಿ ಆಗದೆ ತುಂಬ ಸಾಫ್ಟಾಗಿ ಗರಿಗರಿಯಾಗಿ ಬರಬೇಕು ಅಂತಂದರೆ ಕೆಲವೊಂದು ಟಿಪ್ಸನ್ನೆಲ್ಲ ಇಲ್ಲಿ ಕೊಟ್ಟಿದ್ದೀನಿ. ಅವೆಲ್ಲವನ್ನು ಈಗ ನೋಡ್ತಾ ಬರೋಣ. ಈಗಾಗಲೇ ನೋಡಿ ಗ್ರೈಂಡರಿಂದ ಹಿಟ್ಟನ್ನೆಲ್ಲ ತೆಗೆದಿದ್ದಾಯಿತು ಉಪ್ಪಿನ ಸೊಳೆಯದ್ದು. ಇದೀಗ ಅದನ್ನು ಒಂದು ಸೈಡಲ್ಲಿ ಇಟ್ಟಿರೋಣ. ನಂತರ ಇದಕ್ಕೆ ಹಾಕುವಂಥದ್ದು 2 ಟೇಬಲ್ ಚಮಚದಿಂದ 3 ಟೇಬಲ್ ಚಮಚ ಆದರೂ ಎಣ್ಣೆಯನ್ನು ಹಾಕ್ಕೊಂಡು ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ. ಇದು ನೋಡಿ ಚೆನ್ನಾಗಿ ಇದು ಕುದಿಬೇಕು. ಒಂದು ಕುದಿ ಬಂದ ನಂತರ ಈಗ ಇದನ್ನು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ನಂತರ ಈಗ ಒಂದು ತಟ್ಟೆಗೆ ಈಗ 1.5 ಕಪ್ಪಿನಿಂದ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಹಿಟ್ಟನ್ನು ಹಾಕಿ ಆದ ನಂತರ ನಾವಿದಕ್ಕೆ ಬಿಸಿ ಬಿಸಿಯಾಗಿರುವಂತಹ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ನಾವಾಗಲೇ ಕಾಯಿಸಿ ಇಟ್ಕೊಂಡಿದ್ದೀವಲ್ಲ ಆ ಎಣ್ಣೆಯನ್ನು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಉಂಡ್ಲುಕ ಅಥವಾ ಉಂಡ್ಲಕಾಳು ಇದೆಯಲ್ಲ ತುಂಬ ಅಂದರೆ ಸಾಫ್ಟಾಗಿ ಗರಿಗರಿಯಾಗಿ ಬರೋದಕ್ಕೂ ಹೆಲ್ಪ್ ಆಗುತ್ತೆ. ನಿಮಗೆ ಒಂದು ವೇಳೆ ಇದು ಅಕ್ಕಿ ಹಿಟ್ಟು ಸಾಕಾಗಿಲ್ಲ, ನಾವು ಮಾಡಿರುವಂತಹ ಮಿಶ್ರಣಕ್ಕೆ ಸಾಕಾಗಿಲ್ಲ ಅಂತಂದರೆ ತಿರ್ಗಾ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಹೀಗೆ ಮಾಡ್ಕೊಳ್ಬೇಕು. ಈಗಾಗಲೇ ಅಕ್ಕಿ ಹಿಟ್ಟಿನ ಜೊತೆಗೆ ಎಣ್ಣೆ ಎಲ್ಲ ಹೊಂದ್ಕೊಂಡಿದೆ, ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ನಾವು ಈ ಅಕ್ಕಿ ಹಿಟ್ಟನ್ನು ಇದೆಯಲ್ಲ ನಾವಾಗಲೇ ಗ್ರೈಂಡ್ ಮಾಡಿ ಇಟ್ಟಂತಹ ಉಪ್ಪಿನ ತೊಳೆಯ ಮಿಶ್ರಣಕ್ಕೆ ಅದಕ್ಕೆ ಹಾಕ್ಕೊಂಡು ಸರಿಯಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗಾಗಲೇ ಇದು ಸಾಕಾಗಿಲ್ಲ ನನಗೆ, ಮತ್ತೆ ನಾನು ಅಕ್ಕಿ ಹಿಟ್ಟಿಗೆ ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊಂಡು ನೋಡಿ ಚಪಾತಿ ಹಿಟ್ಟಿನ ಹದಕ್ಕೆ ಈಗ ಕಲಸ್ಕೊಂಡು ಇಟ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ಎಷ್ಟು ಸಾಫ್ಟ್ ಆಗುತ್ತೆ, ಗರಿ ಆಗುತ್ತೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ ಈಗಾಗಲೇ ಹಿಟ್ಟು ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿ ಒಂದು 1/4 ಗಂಟೆಗಳ ಕಾಲ ರೆಸ್ಟ್ ಆಗೋದಕ್ಕೆ ಬಿಡೋಣ. ನಂತರ ಈಗ ಇಲ್ಲಿ ಇದರ ಒಳಗಡೆ ಸ್ಟಫ್ ಆಗಿ ಇಡೋದಕ್ಕೆ ಅಥವಾ ಒಂದು ಸಣ್ಣ ಪೀಸ್ ಆಗುವಷ್ಟು ಕಾಯಿ ಹೋಳನ್ನು ಇಟ್ಟರೆ ನಿಮಗೆ ತುಂಬ ಚೆನ್ನಾಗಿ ಇನ್ನೂ ಗರಿಗರಿಯಾಗಿ ಬರುತ್ತೆ.
ಈಗಾಗಲೇ ನೋಡಿ ಕಾಯಿ ಹೋಳನ್ನು ಈಗ ಕಟ್ ಮಾಡ್ತಾ ಇದ್ದೀನಿ. ಇನ್ನೂ ಸಣ್ಣದಾಗಿ ಅಂದರೆ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಹೋಳು ಕೂಡ ಅಷ್ಟೇ ಒಂದೇ ಸೈಜಲ್ಲಾಗಿ ಇರಲಿ. ನಾವು ಈ ಉಂಡ್ಲುಕದ ಉಂಡೆ ಒಳಗಡೆ ಇದನ್ನು ಇಡಬೇಕು. ಆವಾಗ ಇಟ್ಟಾಗ ನೋಡಿ ಅದು ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈಗಾಗಲೇ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಾಯಿ ಹೋಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಪುಟ್ಟದಾಗಿ ಅಂದರೆ ಅಷ್ಟು ಚೆನ್ನಾಗಿ ಉಂಡೆಯನ್ನು ಮಾಡಿಕೊಂಡು ಅದರ ಒಳಗಡೆ ನೋಡಿ ಈ ಥರ ಕಾಯಿ ಹೋಳನ್ನು ಇಟ್ಕೊಳ್ಬೇಕು. ಕಾಯಿ ಹೋಳನ್ನು ಇಟ್ಕೊಂಡು ಮತ್ತೆ ಹೀಗೆ ಉಂಡೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ದೊಡ್ಡಕ್ಕಿಂತ ಮಾಡೋದಕ್ಕಿಂತ ಹೋಗಬೇಡಿ. ಇಲ್ಲಿ ನಾನು ಮಾಡಿರುವಂಥದ್ದು ಸ್ವಲ್ಪ ಗಾತ್ರದಲ್ಲಿ ದೊಡ್ಡ ಆಯಿತು. ಮತ್ತು ನಾನು ಅದನ್ನು ಸಣ್ಣ ಮಾಡ್ಕೊಂಡಿದ್ದೀನಿ ನೋಡಿ. ಇದರ ಒಳಗಡೆ ಹೀಗೆ ಹಾಕ್ಕೊಂಡು ಬರಬೇಕು. ಪ್ರತಿಯೊಂದನ್ನು ಸಹ ಅದೇ ರೀತಿಯಾಗಿ ಉಂಡೆ ಮಾಡಿಕೊಂಡು ಇಟ್ಕೊಳ್ಳೋಣ. ಇನ್ನು ಈಗಾಗಲೇ ಎಣ್ಣೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಬಿಸಿಯಾಗಿರುವಂತಹ ಎಣ್ಣೆಯಲ್ಲಿ ನಾವಿದನ್ನು ಪ್ರತಿಯೊಂದು ಉಂಡ್ಲಕಾಳನ್ನು ಮಾಡಿರುವಂಥದ್ದನ್ನು ಕರೆದು ತಗೊಳ್ಳೋಣ. ಮಳೆಗಾಲದಲ್ಲೆಲ್ಲ ನಾವು ಈ ಥರದನ್ನು ಉಂಡ್ಲಕವನ್ನೆಲ್ಲ ಮಾಡಿ ಇಟ್ಕೊಂಡ್ರೆ ನಮಗೆ 2 ತಿಂಗಳಿಗೋ ಅಥವಾ 3 ತಿಂಗಳಿಗೂ ಕೂಡ ಹಾಗೆ ಮಾಡಿ ಇಟ್ಕೊಂಡ್ರೆ ಕೆಟ್ಟು ಹೋಗಲ್ಲ, ಅಷ್ಟೇ ಸೂಪರಾಗಿ ಇರುತ್ತೆ. ನೋಡಿ ಈಗಾಗಲೇ ಉಂಡೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕಾದ ಎಣ್ಣೆಯಲ್ಲಿ ಬಿಟ್ಕೊಂಡು ಬರೋಣ. ಇದನ್ನು ಇನ್ನು ಡೀಪ್ ಫ್ರೈ ಮಾಡಿ ತಗೊಳ್ಬೇಕಾಗತ್ತೆ. ಡೀಪ್ ಫ್ರೈ ಮಾಡ್ಕೊಳ್ಬೇಕಾದ್ರೂ ಹಾಗೆಯೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕರೆದು ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಆಗಲಿ ಮೀಡಿಯಮ್ ಊರಿಗೆ ಮಾಡೋದಕ್ಕೆ ಅಂತ ಹೋಗಬೇಡಿ. ಇನ್ನು ಹಾಕಿದ ನಂತರ ಸೌಟನ್ನು ಹಾಕಿ ತಿರುಗಿಸೋದಕ್ಕೆ ಅಂತ ಹೋಗಬೇಡಿ. 1 ನಿಮಿಷದಿಂದ 2 ನಿಮಿಷಗಳ ಕಾಲ ಹಾಗೆಯೇ ಬಿಡಿ. ನಂತರ ನೋಡಿ ಹೊಂಬಣ್ಣದಿಂದ ಜಾಸ್ತಿ ಇದು ಕರೆದು ತಗೊಳ್ಬೇಕು. ನೊರೆಯೆಲ್ಲ ನಿಲ್ಲುವಂಥ ಹಂತ ಬರಬೇಕು. ಅಲ್ಲಿ ತನಕ ನಾವು ಕರೆದು ತಗೊಳ್ಬೇಕಾಗತ್ತೆ. ಈಗಾಗಲೇ ಇದು 1ನೇ ಸಲದ್ದು ಆಗಿದೆ. ಇದನ್ನು ಸಹ ತೆಕ್ಕೊಳ್ತೀನಿ. ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ ನೀವು ಗಮನಿಸ್ತಾ ಇರ್ಬೋದಲ್ಲ. ನೊರೆ ಎಲ್ಲ ಸಾಮಾನ್ಯ ನಿಲ್ಲುವಂಥ ಹಂತ ಬಂದಿದೆ. ಇಷ್ಟಾದರೆ ಸಾಕಾಗುತ್ತೆ. ಸಾಮಾನ್ಯ ಬ್ರೌನ್ ಪೋರ್ಷನ್ಗೆ ಬರಬೇಕು. ಅದು ಗೋಲ್ಡನ್ ಬ್ರೌನ್ಗಿಂತನೂ ಜಾಸ್ತಿ ಇದನ್ನು ಕರೆದು ತಗೊಳ್ಬೇಕು. ಹಾಗಾದಾಗ ಮಾತ್ರ ನಿಮಗೆ ತುಂಬ ಗರಿ ಗರಿಯಾಗಿ ಬರುತ್ತೆ ಒಂದು. ಆಮೇಲೆ ಇದು ಜಾಸ್ತಿ ಟೈಮ್ ಇಟ್ಕೊಳ್ಳೋದಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ. ಈಗಾಗಲೇ 1ನೇ ಸಲದ್ದನ್ನು ತೆಗೆದಿದ್ದೀನಿ. ಇನ್ನು 2ನೇ ಸಲದ್ದನ್ನು ಕೂಡ ಅದೇ ರೀತಿಯಾಗಿ ಹಾಕಿ ತೆಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಕೂಡ ಬಂದಿದೆ. ಅಷ್ಟೇ ಇಷ್ಟಪಟ್ಟು ತಿಂತಾರೆ ಮನೆ ಮಂದಿಯೆಲ್ಲ. ಇನ್ನು ನೀವು ಬ್ಯಾಡಗಿ ಮೆಣಸಿನ್ಕಾಯಿನ ರುಬ್ಕೊಳ್ಳುವಾಗ ಹಾಕ್ತಿದ್ರೆ ಖಾರವಾಗಿ ಮಾಡೋದಿದ್ರೆ ಹಾಗೂ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಸ್ಪೈಸಿಯಾಗಿ ಇರುತ್ತೆ ಅಂತ ನಾನಿಲ್ಲಿ ಪ್ಲೇನ್ ಆಗಿ ಮಾಡಿದ್ದೀನಿ. ಯಾವುದೇ ಖಾರದ ಪುಡಿ ಆಗಲಿ ಮೆಣಸಿನ ಪುಡಿಯನ್ನೆಲ್ಲ ಹಾಕೋದಕ್ಕೆ ಅಂತ ಹೋಗಿಲ್ಲ. ಜಸ್ಟ್ ಹಳದಿ ಅರಿಶಿನ ಪೌಡರ್ ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪು ಆಲ್ರೆಡಿ ಇದರಲ್ಲಿ ಇತ್ತು, ಹಾಗಾಗಿ ನಾನು ಆ್ಯಡ್ ಮಾಡೋದಕ್ಕಿಂತ ಹೋಗಿಲ್ಲ. ನೀವು ಕಡಿಮೆ ಆಯಿತು ಉಪ್ಪು ಅಂತಂದರೆ ಮತ್ತೆ ಹಾಕ್ಕೊಳ್ಬೋದು ಮೇಲಿಂದ. ಈಗಾಗಲೇ 2ನೇ ಸಲದ್ದನ್ನು ಕೂಡ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಬ್ರೌನ್ ಕಲರಿಗೆ ಬರಬೇಕಿದು. ಆಗಲೇ ಹೇಳಿದಂತೆ ತುಂಬ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿಯಂದರೆಲ್ಲ ಇದೇ ರೀತಿಯಾಗಿ ಉಂಡ್ಲುಕವನ್ನು ಮಾಡಿ ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡಿ ಇಡ್ತಾಯಿದ್ರು. ಅವಾಗೆಲ್ಲ ಮಳೆಗಾಲದಲ್ಲಿ ತಿನ್ನೋದಕ್ಕಿಂತ ಬೇರೇನೂ ಇರ್ತಾ ಇರಲಿಲ್ಲ. ಬರೀ ಹಲಸಿನಕಾಯಿಯ ಉತ್ಪನ್ನವನ್ನೇ ಮಾಡಬೇಕಾಗಿತ್ತು. ಅದಕ್ಕಾಗಿ ಉಪ್ಪಿನಲ್ಲಿ ಹಾಕಿಟ್ಟಂತಹ ಸೊಳೆಯಿಂದ ಈ ಥರದ ತಿಂಡಿಗಳು ಉಂಡ್ಲುಕವನ್ನು ಅಥವಾ ಖಾರ ಕಡ್ಡಿಯನ್ನು ಈ ಥರದ್ದನ್ನೆಲ್ಲ ಹೊಸದಾಗಿ ಟ್ರೈ ಮಾಡಿದರೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗಾಗಲೇ 2ನೇ ಬಾರಿ ಅದನ್ನು ಕೂಡ ತೆಗೆದಿದ್ದೀನಿ. ನೀವು ಸಹ ಮನೆಯಲ್ಲಿ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಇನ್ನು ಇದನ್ನು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಎಷ್ಟು ಸಮಯ ಬೇಕಾದರೂ ತಿನ್ನಬಹುದು. ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 3 ರಿಂದ 4 ತಿಂಗಳುಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಂಡು ಕೂಡ ತಿನ್ಬೋದು. ಏನೂ ಕೆಟ್ಟು ಹೋಗಲ್ಲ, ಅಷ್ಟೇ ಚೆನ್ನಾಗಿ ಗರಿ ಗರಿಯಾಗಿ ಉಳಿಯುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.